ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಕುಟುಂಬದವ್ರಿಗೆಲ್ಲ ನನ್ನ ನಮಸ್ಕಾರ. ಈಗ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ, ಬನ್ನಿ. ಏನು ವಿಡಿಯೋ ಅಂದ್ಕೊಂಡ್ರಾ? ನೀವು ಸಬ್ಬಕ್ಕಿನಲ್ಲಿ ಪಾಯಸ ಮಾಡ್ತೀರಾ, ಇಡ್ಲಿಗೆ ಹಾಕ್ತೀರಾ, ದೋಸೆಗೆ ಹಾಕ್ತೀರಾ. ನಾವಂತೂ ಕಂಪಲ್ಸರಿ ಚಪಾತಿಗೆಲ್ಲ ಹಾಕ್ತೀವಿ. ದೋಸೆ, ಇಡ್ಲಿ ಎಲ್ಲ ಕಂಪಲ್ಸರಿ ಹಾಕ್ತೀವಿ. ಎಲ್ಲ ಅಡುಗೆನೂ ಮಾಡ್ತೀವಿ. ಇವತ್ತು ಒಂದು ಸಬ್ಬಕ್ಕಿದು ವಡೆ ಜೊತೆಗೆ ಬಂದಿದ್ದೀನಿ. ಸಬ್ಬಕ್ಕಿ ವಡೆ ಮಾಡೋದು ಹೆಂಗೆ ಅಂತ, ಆರೋಗ್ಯಕರವಾದ್ದು, ತಂಪಾಗಿರೋದು ಅಂಥದ್ದು. ಬನ್ನಿ ನೋಡೋಣ ಏನೇನು ಬೇಕು. ಸಬ್ಬಕ್ಕಿ ವಡೆ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ. ನೋಡಿ, ನಾನು ಇದೊಂದು ಕಪ್ಪಲ್ಲಿ ಸಬ್ಬಕ್ಕಿ ನೆನೆಸಿದ್ದೀನಿ. 2 ಕಪ್ ಆಗಿದೆ. 2 ಕಪ್ಪು ಸಬ್ಬಕ್ಕಿ ಹಾಕೋತಾ ಇದ್ದೀನಿ. ನೋಡಿ, ಇದರಲ್ಲಿ ಒಂದು ಚಿಕ್ಕದು 2 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವಿನ ಸೊಪ್ಪು. ನೋಡಿ, ಖಾರಕ್ಕೆ 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕಸ್ತೂರಿ ಮೇಥಿ ತಗೊಂಡಿದ್ದೀನಿ. ಇದನ್ನು ಕೈಲಿ ಉಜ್ಜಿ ಹಾಕ್ತೀನಿ, ಫ್ಲೇವರ್ ಚೆನ್ನಾಗಿರ್ತದೆ ಅಂತ. ಈ ಥರ ಉಜ್ಜಿ ಹಾಕಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಲ್ಲಿ ಜೀರಿಗೆ ತಗೊಂಡಿದ್ದೀನಿ. ಅದನ್ನು ಉಜ್ಜಿ ಹಾಕ್ತೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ನೋಡಿ, ಒಂದು ಅರ್ಧ ಇಂಚು ಶುಂಠಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಕಡಲೆಕಾಯಿ ಬೀಜ, ಶೇಂಗಾ ಅಂತಾರಲ್ಲ, ಅದನ್ನು ದಪ್ಪ ತರಿ ಮಾಡ್ಕೊಂಡಿದ್ದೀನಿ. ಸ್ನೈಸ್ ಮಾಡಿಲ್ಲ, ಹುರಿದ್ಬಿಟ್ಟು ಚೆನ್ನಾಗಿ ದಪ್ಪ ಸ್ನೈಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕೋತೀನಿ. ಈಗ ಮಿಕ್ಸ್ ಮಾಡೋಣ ಎಲ್ಲ. ನೋಡಿ ಸ್ನೇಹಿತರೆ, ಇವಾಗೆಲ್ಲನೂ ಮಿಕ್ಸ್ ಮಾಡಿ ಕಲಸೋಣ. ಈ ಥರ ಹೊಂದ್ಕೊಳ್ಳೋಂಗೆ ಕಲಿಸ್ಬೇಕು. ಹಿಂಗೆ ನೋಡಿ ಸ್ನೇಹಿತರೆ, ಎಲ್ಲ ಕಲಸಿ ಈ ಥರ ರೆಡಿಯಾಗಿದೆ. ನೋಡಿ, ಈ ಥರ ಹಿಟ್ಟು ಯಾವ ಥರ ಹದವಾಯಿತು ಅಂತ ವಡೆ ಹಿಟ್ಟು. ಈಗ ನಮಗೆ ಎಷ್ಟೆಷ್ಟು ಬೇಕು ತೆಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ವಡೆ ಹಾಕ್ಕೊಳ್ಳೋದು. ಈಗ ನೋಡಿ, ನಮ್ಗೆ ಎಷ್ಟೆಷ್ಟು ಬೇಕು ತಗೊಂಡು ಈ ಥರ ನೋಡಿ ಹಿಂಗೆ ಕೈಗೆ ತಟ್ಟಿದ್ರೆ ನಮಗೆ ಎಷ್ಟೆಷ್ಟು ಬೇಕು, ದಪ್ಪ ಬೇಕಾ, ಸಣ್ಣ ಬೇಕಾ, ಅಗಲ ಬೇಕಾ, ಚಿಕ್ಕದು ಬೇಕಾ, ದೊಡ್ಡದು ಬೇಕಾ ನೋಡಿ ನಾವು ಮಾಡ್ಕೊಳ್ಳೋದಿದ್ದೀನಿ. ಹಿಂಗೆ ಈಗ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಎಣ್ಣೆಗೆ ಹಾಕಿ ತೋರಿಸ್ತೀನಿ ಸ್ನೇಹಿತರೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ತಟ್ಟಿ ಹಾಕ್ತೀನಿ. ನೋಡಿ, ಇಷ್ಟು ದಪ್ಪ ಉಂಡೆ ತೊಗೊಂಡು ನೋಡಿ ಹಿಂಗೆ ತಟ್ಟಿಬಿಟ್ಟು ಹಿಂಗೆ ಎಣ್ಣೆಗೆ ಹಾಕ್ತೀನಿ. ಹಿಂಗೆ ಹಾಕೋಣ. ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಅದನ್ನು ಮಚ್ಚಕ್ಕೆ ಹಾಕೋಣ. ಸ್ವಲ್ಪ ಹೊತ್ತು ಬೇಯಬೇಕಿದು. ಬೆಂದಾದ್ಮೇಲೆ ಅದನ್ನೇ ಮೇಲಿಂದ ಕೆಳಗಡೆಯಿಂದ ಮೇಲೆ ಬರುತ್ತೆ. ಸ್ವಲ್ಪ ಹೊತ್ತು ಬೇಯಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬೆಂದಿವೆ ಅಂತ, ಎಷ್ಟು ಚೆನ್ನಾಗಿ ಬಂದವು ನೋಡಿ. ಇಲ್ಲಿ ನೋಡಿ, ಕಡಲೆಬೇಳೆ ವಡೆ ಥರನೇ ನೋಡಿ ತೆಗಿತಾ ಇದ್ದೀನಿ. ಉರಿ ಜಾಸ್ತಿ ಇಟ್ಕೋಬಾರ್ದು, ಮೀಡಿಯಮ್ ಇಟ್ಕೋಬೇಕು. ಹಂಗಾರೆ ಚೆನ್ನಾಗಿ ಬೇಯ್ತಾವೆ. ಒಳಗೆಲ್ಲ ದಪ್ಪ ಇರ್ತಾವಲ್ಲ, ಒಳಗೆಲ್ಲ ಬೇಯಬೇಕು. ಮೀಡಿಯಮ್ ಇಟ್ಕೊಂಡೆ ಬೇಯಿಸ್ಕೋಬೇಕಿವ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ಮೆರೂನ್ ಕಲರ್ ತುಂಬ ಚೆನ್ನಾಗಿ ಬಂದವು ನೋಡಿ. ನೋಡಿ, ಎಲ್ಲನೂ ತೆಕ್ಕೊಳ್ಳೋಣ. ನೋಡಿ, ಇದು ನೊರೆ ಬರೋದು ನಿಂತು ಹೋಗ್ಬೇಕಿದು, ಹಂಗಾದ್ರೆ ಬೆಂದವೆ ಅಂತೇಳಿ.
ನೋಡಿ ಸ್ನೇಹಿತರೆ, ಸಬ್ಬಕ್ಕಿ ವಡೆ ರೆಡಿ ಆಯಿತು ನೋಡಿ. ಬಿಸಿ ಬಿಸಿ ವಡೆ, ಇದಕ್ಕೆ ಕೆಚಪ್ ಹಾಕ್ಕೊಂಡು ತಿಂತಾಯಿದ್ರೆ ಭಾರಿ ಅದ್ಭುತವಾಗವೆ. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ. ನೋಡೋಕ್ಕೆ ಒಂದು ಅಷ್ಟು ಆನಂದವಾಗಿವೆ ನೋಡಿ. ನೋಡಕ್ಕೆ ತೋರಿಸ್ತೀನಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದವೆ ಅಂದರೆ. ನೋಡಿ ಎಷ್ಟು ಚೆನ್ನಾಗಿ ಗೂಡುಯಾಗಿ ಬಂದವೆ ನೋಡಿ. ಇಲ್ಲಿ ಹೊಗೆ ಬರ್ತಾಯಿದೆ, ಹಾಗೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇವೆ ನೋಡಿ, ಎಷ್ಟು ಚೆನ್ನಾಗಿವೆ ಅಂತ ಕಾಣಿಸ್ತಾ ಇದೆಯಾ. ಅಷ್ಟೇ ಟೇಸ್ಟಾಗಿವೆ, ಅಷ್ಟೇ ಚೆನ್ನಾಗಿವೆ. ನೋಡಿದ್ರಿ ಅಲ್ವಾ? ಇವೆಲ್ಲ ಈ ರೆಸಿಪಿಗಳೆಲ್ಲ ಮಾಡೋದು ಮಹಾರಾಷ್ಟ್ರದ ಕಡೆ ಜಾಸ್ತಿ ಮಾಡ್ತಾರೆ ಇವನ್ನ. ಅದು ಹಂಗಾಗಿ ನಾವು ಈ ಕಡೆ ಅಷ್ಟೊಂದು ಮಾಡಲ್ಲ. ಆದ್ರೂ ಇಡ್ಲಿಗೆ, ದೋಸೆಗೆ ಮತ್ತು ಇದಕ್ಕೆ ಗೋಧಿ ಮಿಲ್ ಮಾಡ್ಸೋಕ್ಕೆ ಚಪಾತಿಗೆ ಎಲ್ಲ ಹಾಕ್ತೀವಿ ನಾವು. ಆದರೂ ಒಂದೊಂದು ಮಾಡಿದ್ರೆ ಚೆನ್ನಾಗಿರ್ತವೆ ನೋಡಿ. ಪಾಯಸ ಮಾಡ್ಬೋದು, ಎಲ್ಲ ಥರದ ಅಡುಗೆನೂ ಮಾಡ್ಬೋದು ಇದರಲ್ಲಿ. ಸೀಮೆ ಅಕ್ಕಿ ತುಂಬ ಚೆನ್ನಾಗಿ ಬರ್ತವೆ. ವಡೆ ಅಂತೂ ತುಂಬ ಅದ್ಭುತವಾಗವೆ ನೋಡಿ. ಅಷ್ಟು ಖುಷಿ ಆಗ್ತಾ ಇದೆ ನೋಡಿದ್ರೆ. ಎಲ್ಲ ಥರದ ವಡೆನೂ ಮಾಡ್ಕೊಂಡಿದ್ದು ಮಾಡಿ ಟೇಸ್ಟ್ ನೋಡಿದ್ದೀರಲ್ವ. ಎಲ್ಲ ಥರದ್ವೇ ಕಡಲೆಬೇಳೆ, ತಡ್ನಿಬೇಳೆ, ಬೇರೆ ಬೇರೆ ಮೂಲಂಗಿ, ಇನ್ನೂ ಏನೇನೋ ಮಾಡ್ತಾರೆ. ಎಲ್ಲ ಥರದ ವಡೆನೂ ಟೇಸ್ಟ್ ನೋಡಿದ್ದೀರಾ. ಇದು ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಅದ್ಭುತವಾಗಿವೆ ಅಂತ. ನನಗಂತೂ ತುಂಬ ಖುಷಿ ಆಯಿತು ಈ ವಡೆ ನೋಡಿ. ಅಷ್ಟೇ ಟೇಸ್ಟಿಯಾಗಿವೆ. ಕಡಲೆಬೇಳೆ, ಕಡಲೆಕಾಯಿ ಬೀಜ ಇವೆಲ್ಲ ಹಾಕಿರೋದು ತುಂಬ. ಅಷ್ಟು ಕಡಲೆಕಾಯಿ ಬೀಜ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ನೋಡಿ. ಕಡಲೆಕಾಯಿ ಬೀಜ ಹಾಕಿರೋದು ತುಂಬ ಚೆನ್ನಾಗಿವೆ. ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಹೀಗೆ ಕಮೆಂಟ್ ಹಾಕ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.